ಭಾರತದಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ರಾಮೇಶ್ವರಂ ದೇವಾಲಯ ಕೂಡ ಒಂದು. ರಾಮೇಶ್ವರಂ ಎಂಬುದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಇದನ್ನು ರಾಮನಾಥ ಸ್ವಾಮಿ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ರಾಮೇಶ್ವರಂ ದೇವಾಲಯವು ಭಾರತದ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿದೆ. ರಾಮೇಶ್ವರಂ ದೇವಾಲಯವು 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಬಾವಿಯಲ್ಲಿನ ನೀರಿನಿಂದ ಸ್ನಾನ ಮಾಡಿದರೆ ಪಾಪ ಕರ್ಮಗಳು ದೂರಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು. ಉತ್ತರದ ಬದರಿನಾಥ, ಪೂರ್ವದ ಪುರಿ ಜಗನ್ನಾಥ, ಪಶ್ಚಿಮದ ದ್ವಾರಕನಾಥ, ದಕ್ಷಿಣದ ಶ್ರೀರಾಮನಾಥ ಅಥವಾ ರಾಮೇಶ್ವರಂ, ಈ 4 ಕ್ಷೇತ್ರಗಳು ಭಾರತದ ಪವಿತ್ರ ಕ್ಷೇತ್ರಗಳಾಗಿವೆ. ಈ 4 ಕ್ಷೇತ್ರಗಳನ್ನು ಚಾರ್ ಧಾಮ್ ಎಂದು ಕೂಡ ಕರೆಯಲಾಗುತ್ತದೆ. ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ಈ ರಾಮೇಶ್ವರಂ ದೇವಾಲಯವಾಗಿದೆ. ಬೆಳಗ್ಗೆ 5:30 ಆಗಿದೆ. ನಾವು 5 ಗಂಟೆಗೆ ಎದ್ಕೊಂಡು ಫ್ರೆಶಪ್ ಆಗಿ ಈಗ ರಾಮನಾಥ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೀವಿ. ದರ್ಶನಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಬೆಳಗ್ಗೆ 5:30 ಆದರೂ ಕೂಡ ಹೆವಿ ರಶ್ ಇದೆ. ನಾವು ತೀರ್ಥ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಇಲ್ಲಿ ತೀರ್ಥ ಸ್ನಾನ ತುಂಬ ಸ್ಪೆಷಲ್ಲು. 22 ಕುಂಡದಿಂದ ತೀರ್ಥ ಸ್ನಾನ ಮಾಡಿಸ್ತಾರೆ ನಮಗೆ. ಸೊ ಬನ್ನಿ ಹೋಗೋಣ. ತೀರ್ಥ ಸ್ನಾನ ಹಾಗೂ ದೇವರ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಡಿವೋಷ್ನಲ್ ಫೀಲ್ ಆಗುತ್ತೆ ನಿಮ್ಗೆ ಇಲ್ಲಿ ಬಂದರೆ. ಗೋಪುರ ನೋಡ್ತಾ ಇರ್ಬೋದು ನೀವು. ಗೋಪುರ ಆಗಲಿ ದೇವಸ್ಥಾನ ಆಗಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಇವತ್ತು ಆ್ಯಕ್ಚುಲಿ ಮಂಗಳವಾರ ಆದರೂ ರಶ್ ಇದೆ. ನಿನ್ನೆ ಸೋಮವಾರ, ನಿನ್ನೆ ಮತ್ತು ರಶ್ ಇರ್ತಿತ್ತೇನೋ, ಯಾಕಂದರೆ ನಿನ್ನೆ ಶಿವನ ವಾರ. ಇವತ್ತು ನೋಡ್ತಿರ್ಬೋದು ನೀವು ತುಂಬ ರಶ್ ಇದೆ. ಬಟ್ ನೀವು ಲೈಫ್ ಟೈಮಲ್ಲಿ ಒಂದ್ಸಲ ಆದರೂ ಇಲ್ಲಿ ಭೇಟಿ ಕೊಡಲೇಬೇಕು. ತುಂಬ ಡಿವೋಷ್ನಲ್ ಫೀಲ್ ಆಗುತ್ತೆ ನಿಮಗೆ. ಸೊ ರಾಮನಾಥ ಸ್ವಾಮಿ ದೇವರ ದರ್ಶನ ಆಯಿತು. ಈ ಊರಲ್ಲಿ ಇನ್ನೂ ಅನೇಕ ದೇವಸ್ಥಾನಗಳಿದ್ದಾವೆ. ಬನ್ನಿ ಹೋಗಿ ನೋಡೋಣ. ಗಾಯ್ಸ್, ರಾಮೇಶ್ವರಂ ದೇವಸ್ಥಾನದಿಂದ ಡೈರೆಕ್ಟ್ ಇಲ್ಲಿ ಸಾಕ್ಷ್ಯ ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಹಳೇದಿದೆ, ಪುರಾತನ ಕಾಲದ ಟೆಂಪಲ್. ಆನ್ ದಿ ವೇನೇ ಸಿಗತ್ತೆ ನಿಮಗೆ. ಇಲ್ಲಿ ಬಂದರೆ ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಡ ಬಡ ಡೋಂಟ್ ಡಿಲೇ. ಜಿಡಿ ಭಾರ್ಗವ ಜೊತೆ ಇದ್ದಲ್ಲ ನೀನು? ಅದೇ ಏನೋ ಗಟ್ಟಿ ತಾಗ್ತಲ್ಲ ಇಲ್ಲಿ. ಗೈಸ್, ಇವತ್ತು ಬೆಳಗ್ಗೆ 5:30ಗೆ ನಮ್ಮದು ರಾಮೇಶ್ವರಂ ಜ್ಯೋತಿರ್ಲಿಂಗ ದರ್ಶನ ಆಯಿತು. ನಾವು ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗಿದ್ವಿ. 200 ರೂಪಾಯಿ ಜ್ಯೋತಿರ್ಲಿಂಗಕ್ಕೆ ಮತ್ತು 200 ರೂಪಾಯಿ ಪಾರ್ವತಿ ದೇವಿಯ ಒಂದು ದರ್ಶನಕ್ಕೆ. ಸೊ ಬೇಗ ಆಯಿತು. ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. 22 ಕುಂಡದಲ್ಲಿ ನಮಗೆ ಸ್ನಾನ ಮಾಡಿಸ್ತಾರೆ. ಲೈಕ್ ಕುಂಡ ಅಂದರೆ ಬಾವಿ ಥರ ಇರುತ್ತೆ, ಅಲ್ಲಿ ನೀರು ಇರುತ್ತೆ, ಪವಿತ್ರವಾದ ನೀರು. ಎಲ್ಲ 22 ತೀರ್ಥವನ್ನು ನಮಗೆ ಸ್ನಾನದ ರೂಪದಲ್ಲಿ ಮಾಡ್ತಾರೆ. ನಾವು ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಹೋಗಿದ್ವಿ. ಸೊ ನಮಗೆ ಸ್ಪೆಷಲಾಗಿ VIP ರೀತಿಯಲ್ಲಿ ಒಂದು ಆಯಿತು. ತುಂಬ ಬೇಗ ಮುಗೀತು ನಮ್ಮದು. 1.5-2 ತಾಸಲ್ಲಿ ಎಲ್ಲ ಮುಗಿದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಈಗ ಶ್ರೀರಾಮರ ಪಾದಕ್ಕೆ ಬಂದಿದ್ದೇವೆ. ನೀವು ನೋಡ್ತಿರ್ಬೋದು ಹಿಂದ್ಗಡೆ ಎಲ್ಲ ಸೀನ್ಸ್. ಇದು ಶ್ರೀರಾಮರ ಪಾದ. ಫುಲ್ ಬ್ಯಾಕ್ ಸೈಡೆಲ್ಲ ಮಸ್ತ್ ಸೀನ್ಸ್ ಇದೆ. ಇಲ್ಲಿಂದ ನೋಡಿ ರಾಮೇಶ್ವರಂ ಟೆಂಪಲ್ ಕೂಡ ಕಾಣ್ತುಂಟು ದೂರದಲ್ಲಿ. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರ ಉಂಟದು ಟೆಂಪಲ್. ಈ ಸೈಡ್ ಫುಲ್ ಬೀಚ್, ದೂರದಲ್ಲಿ ಸೀನ್ಸ್ ಮಾತ್ರ ಮಸ್ತ್ ಉಂಟು. ನೀವು ರಾಮೇಶ್ವರಂಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ.
ಗೈಸ್, ನಾವು ರಾಮರ ಪಾದದಿಂದ ಈಗ ಲಕ್ಷ್ಮಣ ತೀರ್ಥಕ್ಕೆ ಬಂದಿದ್ದೀವಿ. ಇದು ಕೂಡ ರಾಮೇಶ್ವರಮ್ಮಿನ ಒಂದು ಅತ್ಯ ಸುಪ್ರಸಿದ್ಧವಾದ ಪ್ಲೇಸ್. ರಾಮರ ಪಾದದಿಂದ ಒಂದು 4 ಕಿಲೋಮೀಟರ್ ದೂರ ಇದೆ ಇದು. ಗಾಯ್ಸ್, ಇದ್ರೊಳಗಡೆ ಪಂಚಮುಖಿ ಹನುಮಂತನ ದೇವಸ್ಥಾನ ಇದೆ. ಪಂಚಮುಖಿ ತುಂಬ ಹಳೇದು, ಪುರಾತನ ಕಾಲದ್ದು. ಪಂಚಮುಖಿ ಆಂಜನೇಯ ಟೆಂಪಲ್ ನೋಡಿಕೊಂಡು ನಾವು ಸೀದಾ ರೂಮಿಗೆ ಹೋದ್ವಿ. ನಾವು ರಾಮೇಶ್ವರಮಲ್ಲಿ 2 ರೂಮ್ ಮಾಡಿದ್ವಿ. ಇದು ಮತ್ತು ಈ ರೂಮ್ ಮತ್ತು ಈ ರೂಮ್ 2 ರೂಮ್ ಮಾಡಿದ್ವಿ. ಬಿಕಾಸ್ 7 ಜನರಿಗೆ ಒಂದೇ ರೂಮ್ ಮಾಡಿದ್ರೆ ಸುಮ್ಮನೆ ಕಂಜೆಸ್ಟ್ ಆಗಿಬಿಡುತ್ತೆ. ಇಲ್ಲೊಂದು ಬಾತ್ರೂಮ್ ಇದೆ, ಬಾತ್ರೂಮು ಫುಲ್ ಕ್ಲೀನ್ ಇದೆ ಗೈಸ್. ಸೊ ನೀವು ಬಂದಾಗ ರಾಮೇಶ್ವರಕ್ಕೆ ಬಂದಾಗ ಈ ಹೋಟೆಲ್ನ ಪ್ರಿಫರ್ ಮಾಡ್ಬೋದು. ನಮಗೆ 4,000 ರೂಪಾಯಿ, 4,300 ರೂಪಾಯಿನ ಆಯ್ತು 2 ರೂಮ್ ಸೇರಿ. ಚಲೋ ನಮಗೆ ಚೀಪ್ ಸಿಗ್ತದೆ. ಮತ್ತು ಈ ಕಡೆ ಈ ಸೈಡ್ ರೂಮ್ ಸ್ವಲ್ಪ ದೊಡ್ಡ ಇದೆ ಲೆಂತಲ್ಲಿ. ಗೈಸ್, ಎಲ್ಲ ಪ್ಯಾಕಿಂಗ್ ಆಯಿತು, ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಬೈಕಿಗೆಲ್ಲ ಬ್ಯಾಗ್ ಕಟ್ಕೊ ಬಂದೆ ನಾನು. ಸೊ ಈಗ ನೆಕ್ಸ್ಟ್ ಕನ್ಯಾಕುಮಾರಿ ಹೋಗೋದು. ಇಲ್ಲಿಂದ 300-350 ಕಿಲೋಮೀಟರ್ ಉಂಟಂತೆ ಕನ್ಯಾಕುಮಾರಿ. ಸೊ ನಮಗೆ ಒಂದೇ ಸ್ಟ್ರೆಚ್ಚಲ್ಲಿ ಅಂತೂ ಹೋಗ್ಲಿಕ್ಕಾಗಲ್ಲ. ಒಂದು 3 ಅಥವಾ 4 ಸ್ಟಾಪ್ ಕೊಟ್ಕೊಂಡು ಹೋಗ್ತೀವಿ. ಒಂದು ಲೈಕ್ 4-5 ಅವರ್ಸ್ ಜರ್ನಿ ಆಗುತ್ತೆ. ಈಗ 10 ಗಂಟೆ ಆಗಿದೆ ಟೈಮು. 2-3 ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮುಟ್ಟೋ ಪ್ಲ್ಯಾನ್ ಇದೆ. ನೋಡೋಣ ಎಂತಾಗತ್ತೆ ಅಂತ. ಯಾವುದೋ ಒಂದು ಅನ್ಕೊಂಡಂಗೆ ಆಗ್ತಿಲ್ಲ, ಅನ್ಕೊಂಡಕ್ಕಿಂತ ಲೇಟ್ ಆಗ್ತುಂಟು. ನೋಡುವ ಇದಾದರೂ ಅನ್ಕೊಂಡಿದ್ದ ಟೈಮಿಗೆ ಮುಟ್ತೀವ ಅಂತ. ಸೊ ನಾನು ಈ ಹೋಟೆಲ್ನ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ ವಿಸಿಟ್ ಮಾಡ್ಬೋದು. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ, ವಿತ್ AC. ಇಲ್ಲಿ 2 ಬೆಡ್, ಆ ಕಡೆ 3 ಬೆಡ್. ನಿಮಗೆ ಎಕ್ಸ್ಟ್ರಾ ಬೆಡ್ ಬೇಕಾದ್ರೆ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ ಅವರು. ಅದಕ್ಕೆ 250 ಚಾರ್ಜಸ್ ಮಾಡ್ತಾರೆ. ಹಾಗೆಯೇ ಬೆಳಗ್ಗೆ ರಾಮನಾಥ ಸ್ವಾಮಿ ರಾಮೇಶ್ವರಂನ ರಾಮನಾಥ ಸ್ವಾಮಿಯ ದರ್ಶನ ಏನಿದೆ, ಅದು ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ. ನನಗಂತೂ ತುಂಬ ಅಂದರೆ ತುಂಬ ಡಿವೋಷ್ನಲ್ ಫೀಲಿಂಗ್ ಬಂತು. 22 ಕುಂಡಮ್ ಅಂದರೆ ಲೈಕ್ ತೀರ್ಥ ಸ್ನಾನ ಮಾಡಿಸ್ತಾರೆ. ಎಲ್ಲ ಬಾವಿಯಿಂದ ನೀರು ತೆಗೆದು, ಆಮೇಲೆ ಕಲ್ಯಾಣಿ ಸುಮಾರು ಇದೆ ಅಲ್ಲಿ, ಬಾವಿ ಕಲ್ಯಾಣಿಗಳು. ಹಾಗೆ 22 ಇದೆ, ಗಂಗಾಜಲ, ಹಾಗೆ ಸುಮಾರು ಹೆಸರೆಲ್ಲ ಇದೆ ಅದಕ್ಕೆ ಬೇರೆ ಬೇರೆದು. ಅಲ್ಲೆಲ್ಲ ವಿಡಿಯೋ ಎಲ್ಲೋ ಇಲ್ಲ, ಸೊ ನಾವು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಅಲ್ಲಿಂದ ನಮಗೆ ತಲೆ ನೀರು ಸ್ನಾನ ಮಾಡಿಸ್ತಾರೆ, ಅವರೇ ಭಟ್ರು ಇರ್ತಾರಲ್ಲಿ. ನಾವು ಅದಕ್ಕೆ ಸ್ಪೆಷಲ್ ಆಗಿ ಹೋಗಿದ್ವಿ. ಸ್ಪೆಷಲ್ ಎಂಟ್ರಿ 200 ರೂಪೀಸ್ ಕೊಟ್ಟು, ಮತ್ತು ದರ್ಶನಕ್ಕೆ ಸ್ಪೆಷಲ್ಲು 400 ರೂಪೀಸ್ ದರ್ಶನಕ್ಕೆ. ಹಾಗೆ ಇದಕ್ಕೆ 200, ಟೋಟಲ್ ನಮ್ಗೆ 600 ಖರ್ಚಾಯಿತು. ಬಟ್ ನೀವು ಇಲ್ಲಿ ಬಂದಾಗ ಲೈಕ್ ಈ ಸ್ಪೆಷಲ್ ದರ್ಶನಕ್ಕೆ ದುಡ್ಡು ಖರ್ಚು ಮಾಡಬೇಕು ಹಾಗೆ ಥಿಂಕ್ ಮಾಡಬೇಡಿ. ನಿಮ್ಮ ಹತ್ರ ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ, ಟೈಮ್ ಇದ್ದರೆ ಲೈನಲ್ಲಿ ಹೋಗಿ, ಇಲ್ಲಾಂದರೆ ಲೈಕ್ ಈ ಸ್ಪೆಷಲ್ ಇದರಲ್ಲೇ ಹೋಗಿ. ಹಾಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಗೈಸ್. ಸೊ ಈಗ ನೆಕ್ಸ್ಟ್ ಕನ್ಯಾಕುಮಾರಿ ಹೋಗ್ತಾ ಇರೋದೇ. ಬನ್ನಿ ಕನ್ಯಾಕುಮಾರಿ ಹೋಗೋಣ. ಬಾಯ್ಸ್ ಎಲ್ಲ ಕಾಯ್ತಿದ್ದಾರೆ, ನಂಗೆ ಬೈತಾರೆ ಸ್ವಲ್ಪ ಹೊತ್ತಾದರೆ. ಬನ್ನಿ.
ಸೊ ಆಫ್ಟರ್ ಅ ಬ್ಯೂಟಿಫುಲ್ ಬೈಕ್ ರೈಡ್ ನಾವು ರಾತ್ರಿ 8 ಗಂಟೆಗೆ ಕನ್ಯಾಕುಮಾರಿ ಹೋಗಿ ರೀಚ್ ಆದ್ವಿ. ಸೊ ಕನ್ಯಾಕುಮಾರಿನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ, ಲೈಕ್, ಶೇರ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ. ಸೊ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.